ಹಲ್ಲೆಲೂಯಾ. ನೋಡಿ, ಎಲಿಯನ ಕಾಲದಲ್ಲೂ ಕೂಡ ಬರಗಾಲ ಬಂತು. ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಬರ ಇತ್ತಂತೆ ಪ್ರೇರೆ ಅಲ್ವಾ. ಮಳೆಯಾಗಲಿ ಹಿಮ ಆಗಲಿ ದೇವರು ಕಳಿಸ್ತಿಲ್ಲ, ಹೌದಲ್ಲ. ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಬರ ಇರೋದನ್ನು ನಾವು ನೋಡ್ತೀವಿ. ಎಲಿಷನ ಕಾಲದಲ್ಲಿ ಪರವಾಗಿಲ್ಲ. ಒಂದು ವೇಳೆ ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆಯಾಗಲಿ ಮತ್ತು ಹಿಮವಾಗಲಿ ಇತ್ತಿಲ್ಲ. ಆದರೆ ಅವನ ಶಿಷ್ಯನಾದ ಎಲಿಷನ ಕಾಲದಲ್ಲಿ ಒಂದು ಘೋರವಾದ ಬರಗಾಲ ಬರ್ತದೆ. ಆ ಬರಗಾಲ ಹೇಗೆ ಗೊತ್ತಾ? ಸಮರ್ಯ ಪಟ್ಟಣದಲ್ಲಿದ್ದಂಥ ಆ ಜನಗಳ ಬರಗಾಲದಲ್ಲಿ ಸ್ತ್ರೀಯರು ತಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳನ್ನೇ ತಿಂತಾರೆ, ಅಷ್ಟು ಘೋರವಾದ ಬರಗಾಲ ಅಂತೆ. ವಾಕ್ಯ ಹೇಳ್ತದೆ, ಒಂದು ಮನೆಯಲ್ಲಿ 2 ಸ್ತ್ರೀಯರಿದ್ರಂತೆ. ಅವರಿಬ್ಬರು ಕೂಡ ದಿನ ತುಂಬಿದವರಾಗಿದ್ದರಂತೆ. ಅವರಿಬ್ಬರಿಗೂ ಒಂದೇ ಸರಿ ಮಕ್ಕಳಾಯ್ತಂತೆ. ಮಕ್ಕಳಾಗಿ ಸ್ವಲ್ಪ ದಿನ ಒಂದೇ ಮನೇಲಿ ವಾಸ ಮಾಡ್ತಿದ್ರಂತೆ. ಸ್ವಲ್ಪ ದಿನ ಆದಮೇಲೆ ಹಸು, ಬಡತನ ಮತ್ತು ಬರಗಾಲ ಹೆಚ್ಚಾಗಿರೋದ್ರಿಂದ ಆ ದೇಶದಲ್ಲಿ ಆಹಾರ ಇಲ್ಲದೇ ಇರೋದ್ರಿಂದ ಅವರಿಬ್ಬರು ಮಾತಾಡ್ಕೊಂಡ್ರಂತೆ, ಇವತ್ತು ನಿನ್ನ ಮಗುವನ್ನು ಬೇಯಿಸಿ ತಿಂದ್ಬಿಡೋಣ ನಾವು, ನಾಳೆ ಇದೆಲ್ಲ ತೀರಿದ ಮೇಲೆ ನಿನ್ನ ಮಗುನ ನಾಳೆ ತಿನ್ನೋದಂತ ಮಾಡ್ಕೊಂಡು ಒಂದು ಮಗು ತಿಂದ್ಬಿಟ್ರಂತೆ. ನೆಕ್ಸ್ಟ್ ಮಾರನೇ ದಿನಕ್ಕೆ ನಿನ್ನ ಮಗುನ ಕೊಡು ತಿನ್ನೋಣ ಅಂತಂದರೆ ಆ ತಾಯಿ ಅಂದ್ಲಂತೆ, ಕೊಡೋಕ್ಕಿಲ್ಲ ಅಂದ್ಲಂತೆ. ಆಗ ಅಲ್ಲಿ ರಾಜ ಹೋಗ್ತಿದ್ದಾನೆ. ಅವರಿಬ್ಬರು ಕಚ್ಚಾಡ್ತಾರದು ನೋಡ್ಬಿಟ್ಟು ರಾಜ ಕೇಳಿದಂತೆ, ಏನಿದು ಅಂತಂದಾಗ ಅವ್ರು ಹೇಳ್ತಾರೆ, ಸ್ವಾಮಿ, ರಾಜನ ದೇಶದಲ್ಲೆಲ್ಲ ಘೋರವಾದ ಬರಗಾಲ ಇರೋದು ನಿಮ್ಗೆ ಗೊತ್ತಿದೆ. ಆದ್ದರಿಂದ ನಾವಿಬ್ಬರು ದಿನ ತುಂಬಿದವರಾದು, ಇಬ್ಬರಿಗೂ ಒಂದೇ ಸಾರಿ ಏನಾಯಿತು, ಡೆಲಿವರಿ ಆಯಿತು. ಒಂದೇ ಮನೇಲಿದ್ದು ನಾವಿಬ್ಬರಿಗೂ ಮಗು ಹುಟ್ಟಿತು. ನಾವಿಬ್ಬರು ಮಾತಾಡಿಕೊಂಡು ಈ ಹಸುವನ್ನು ನೀಗಿಸ್ಕೊಳ್ಳೋಕ್ಕೋಸ್ಕರ, ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮಗನ ತಿಂದ್ಬಿಡೋಣ ಅಂತೇಳಿ ಇಬ್ಬರು ಮಾತನಾಡ್ದು. ಅದಾದಮೇಲೆ ನಿನ್ನ ಮಗನ ತಿನ್ನೋಣ ಅಂತೇಳಿ ನಿರ್ಧಾರ ಮಾಡಿ ಅದೇ ಪ್ರಕಾರ ನನ್ನ ಮಗುವನ್ನು ನಾವಿಬ್ಬರು ಹಂಚ್ಕೊಂಡು ತಿಂದು ತೇಗ್ಬಿಟ್ಟು, ಈಗ ಇವಳು ಮಗು ಕೊಡಿ ಅಂದರೆ ಕೊಡ್ತಿಲ್ಲ. ಆಗ ರಾಜನಿಗೆ ಎಂಥ ಸಿಟ್ಟು ಬಂತು. ಯಾರ ಮೇಲೆ? ಎಲೀಷನ ಮೇಲೆ. ಯಾರ ಮೇಲೆ? ಸೇವಕರ ಮೇಲೆ ತಾನೇ ಸಿಟ್ಟು ತೋರಿಸ್ಕೊಳ್ಳೋದು. ಹಲ್ಲೆಲೂಯಾ. ಅಲ್ಲಿ ತನಕ ಏನಂತಿದ್ದ? ಪಪ್ಪ ಅಂತಿದ್ದ. ಯಾರು? ಈ ಸಮರ್ಯದ ರಾಜ. ಡ್ಯಾಡಿ ಹೇಳಿ ಪಪ್ಪ ಅಂತಿದ್ದ, ನಮ್ಮ ಆತ್ಮಿಕ ತಂದೆ ಅಂತಿದ್ದ. ಈಗೇನಂತಿದ್ದಾನೆ? ಆ ಮಗ ಸಿಕ್ಕಿದ್ರೆ ಅವನೆಲ್ಲಿದ್ದಾನೆ? ಪ್ರವಾದಿ. ಈ ಬರಗಾಲಕ್ಕೆ ಅವನೇ ಕಾರಣ. ಆತನೇ ಹೇಳಿದ್ದು ಬರ ಬರ್ತದೆ ಅಂತ. ಸಿಕ್ಕಿದ್ರೆ ಈಗ ತುಂಡು ತುಂಡಾಗಿ ಕತ್ತರಿಸ್ತೀನಿ ಅಂತ ಹೇಳ್ತಿದ್ದಾನೆ. ಅದಕ್ಕಿಂತ ಮುಂಚೆ ಏನಂದ? ಡ್ಯಾಡಿ, ಪಪ್ಪ. ಎಲ್ಲರೂ ಹಂಗೇನೆ. ಚೆನ್ನಾಗಿದ್ದಾಗ ದೇವ್ರನ್ನ ಆಡಿ ಹೊಗಳಿ ಸುತ್ತಿಸ್ತೀವಿ, ಏಸಪ್ಪ ಅಂತೀವಿ. ಅಯ್ಯೋ ನಮ್ಮ ದೇವ್ರಂತಿಲ್ಲ, ನಮ್ಮ ಪಾಸ್ಟರ್ ಹಂಗಿಲ್ಲ ಅಂತೀವಿ. ಸಮಸ್ಯೆ ಕಷ್ಟಗಳು ಬಂತಂದರೆ ಅವಾಗ ಗೊತ್ತಾಯ್ತದ ನಿಜ ಬಣ್ಣ. ಡ್ಯಾಡಿ ಅಂತೀವ ಅಲ್ವಾ, ಏನಂತೀವಂತ. ಹಲ್ಲೆಲೂಯಾ. ಈ ಸಮರ್ಯ ಪಟ್ಟಣಕ್ಕೆ ಅವನು ಡ್ಯಾಡಿ ಅನ್ನೋ ಕಾರಣ ಐತೆ, ಅಪ್ಪ ಅನ್ನೋದು ಕಾರಣ ಐತೆ. ಎಲೀಷನಿಗೆ ಕಾರಣ ಏನಂತಂದರೆ, ಶತ್ರುಗಳು ಈ ದೇಶಕ್ಕೆ ಸಮರ್ಯ ಪಟ್ಟಣಕ್ಕೆ ಮುತ್ತಿಗೆ ಹಾಕುವಾಗ ದೇವರು ಎಲೀಷನಿಗೆ ತಿಳಿಸ್ತಿದ್ರು. ನೋಡು, ಅವನು ಹೋಗಿ ಹೇಳ್ತಿದ್ದ ರಾಜನಿಗೆ, ಈ ಜನರುಗಳಿಗೆ ಕಟ್ಟಳೆ ಇಡಬೇಕು, ನಿನ್ನ ಸೈನಿಕರಾಗಲಿ ಸಾಮಾನ್ಯ ಪ್ರಜೆ ಆಗಲಿ ನೀನಾಗಲಿ ಅಪ್ಪಿತಪ್ಪಿ ಈ ಗುಡ್ಡ ಪ್ರದೇಶಕ್ಕೆ ಹೋಗಬೇಡ. ಅಲ್ಲಿ ಜನರು ನಿನ್ನ ಕೊಲ್ಲಬೇಕಂತ ಹೊಂಚು ಹಾಕೊಂಡು ಕೂತಿದ್ದಾರೆ. ಅಲ್ಲಿ ಕೆಳಗಡೆ ಪ್ರದೇಶಕ್ಕೆ ಹೋಗಬೇಡ, ಆ ತಗ್ಗಿನ ಪ್ರದೇಶಕ್ಕೆ ಹೋಗಬೇಡ, ಈ ಪ್ರಾಂತ್ಯಕ್ಕೆ ಹೋಗಬೇಡ. ಅವ್ರು ಎಲ್ಲೆಲ್ಲಿ ಹೊಂಚು ಹಾಕಿ ಕುಳಿತುಕೋತಿದ್ರು ಆ ಕಡೆ ಹೋಗದಂತೆ ಇವರು ಸಿದ್ಧರಾಗ್ತಿದ್ರು. ಇವ್ರು ಯಾವಾಗ ಯುದ್ಧಕ್ಕೆ ಬಂದರೂ ಶತ್ರುಗಳು ಯಾವಾಗಲೂ ಬಂದು ಕೈ ಇಟ್ಕೊಂಡು ರೆಡಿಯಾಗಿರೋರು ಯುದ್ಧಕ್ಕೆ. ಈ ರಾಜನಿಗೆ ತಲೆ ಕೆಟ್ಟೋಯ್ತು ಒಂದು ದಿನ. ಏನು ನಾವು ಯಾವಾಗ ಹೋದ್ರೂ ಎಷ್ಟೊತ್ತು, ಮುಂಜಾನೆ ಹೋಗೋಣ, 5 ಗಂಟೆಗೆ ಹೋಗೋಣ, ಸರಿಯಾಗಿ ನಿದ್ದೆ ಟೈಮಲ್ಲಿ ಇರ್ತಾರೆ ಯುದ್ಧ ಮಾಡೋಕ್ಕೆ. ಆ ಟೈಮಲ್ಲಿ ಯುದ್ಧಕ್ಕೆ ನಿಂತಿರೋರು ಇವರು. ಅರೆ 5 ಗಂಟೆಗೆ ಹೋದ್ರೆ ಎಚ್ಚರ ಇರ್ತಾರೆ, 3 ಗಂಟೆಗೆ ಹೋದ್ರೆ ಎಚ್ಚರ ಇರ್ತಾರೆ, ಮಧ್ಯರಾತ್ರಿ ಹೋದ್ರೆ ಎಚ್ಚರ ಇರ್ತಾರೆ, ರಾತ್ರಿ ಹೋದ್ರೆ ಎಚ್ಚರ ಇರ್ತಾರೆ, ಬೆಳಗಿನ ಟೈಮಲ್ಲಿ ಹೋದ್ರೆ ಯಾವ ಸಮಯದಲ್ಲಿ ಹೋದ್ರೂ ಸಿದ್ಧತೆ ಆಗಿರ್ತಾರಲ್ಲ ಇವರು. ನಮ್ಮ ಪ್ಲ್ಯಾನ್ ಎಲ್ಲ ಯಾರು ಹೇಳ್ತಾ ಇರೋದು ಅವರಿಗೆ? ಈ ರಾಜನಿಗೆ ಕೋಪ ಬರ್ತದೆ. ತನ್ನ ಸೈನಿಕರ ಮಂತ್ರಿಗಳನ್ನೆಲ್ಲ ಕರೆಸಿ, ನಿಮ್ಮಲ್ಲಿ ಯಾರಾದ್ರೂ ನಮ್ಮದೆಲ್ಲ ಗುಟ್ಟನ್ನು ತಿಳಿಸ್ತಿದ್ರೆ ಕರೆಕ್ಟಾಗಿ ಹೇಳಿ, ಇಲ್ಲಾಂದ್ರೆ ನಿಮ್ಮ ಕುಟುಂಬ ನಾಶ ಮಾಡಿಬಿಡ್ತೀನಿ ಅಂತಾನೆ. ಅದಕ್ಕೆ ಅಲ್ಲೊಬ್ಬ ಮನುಷ್ಯ ಇರ್ತಾನೆ. ಅವನೇ ಹೇಳ್ತಾನೆ, ರಾಜ, ನಾವು ಯಾರು ಹೇಳ್ತಿಲ್ಲ, ಆದರೆ ಆ ಊರಲ್ಲಿ ಒಬ್ಬ ದೇವ ಮನುಷ್ಯನಿದ್ದಾನೆ. ಹಲ್ಲೆಲೂಯಾ. ನೀನು ಮಲಗುವ ಕೋಣೆಯಲ್ಲಿ, ಅಂದರೆ ನೀನು ಬೆಡ್ರೂಮಲ್ಲಿ, ನೀನು ಮರಣದ ಹಾಸಿಗೆಯಲ್ಲಿ ಮಲಗುವಾಗಲೂ ನೀನು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿಲ್ಲ, ಅದು ದೇವರು ಗೊತ್ತಾಗ್ತದೆ. ಆ ದೇವರು, ಇಸ್ರಾಯೇಲ್ ದೇವರು ಅದನ್ನು ತನ್ನ ಸೇವಕನಾದ ಎಲೀಷನಿಗೆ ತಿಳಿಸ್ತಾನೆ. ಅದಕ್ಕೆ ಈ ರಾಜನಿಗೆ ಸಿಟ್ಟು ಬಂತು. ಆವಾಗ ಹೇಳ್ದ, ಈಗ ಸಮಸ್ಯೆ ಇಲ್ಲ ಐತಲ್ವಾ, ಈಗ ಆ ಪ್ರವಾದಿಯನ್ನೇ ಕೊಂದುಬಿಡೋಣ, ಈಗ ಆ ಪ್ರವಾದಿಯನ್ನು ಸಂಹರಿಸ್ಬಿಡೋಣ. ಅನೇಕರಿಗೆ ಪಾಸ್ಟರ್ ಮೇಲೆ ಕೋಪ. ನನ್ನ ಮೇಲೆ ಯಾಕೆ ಕೋಪ ನಿಮಗೆ? ಯಾಕೆ ಬೈಕತ್ತೀರಿ? ಅಲ್ರಿ, ದೇವ್ರು ಹೇಳಿದ್ದನ್ನು ನಾವು ಹೇಳ್ತೀವಿ.
ದೇವರು ನೀನು ತಪ್ಪು ಮಾಡುವಾಗ ಖಂಡಿಸು ಅಂದರೆ ಖಂಡಿಸ್ತೀವಿ, ಪ್ರೀತಿ ಮಾಡು ಅಂದರೆ ಪ್ರೀತಿ ಮಾಡ್ತೀವಿ, ವಾಗ್ದಾನ ಮಾಡು ಅಂದರೆ ವಾಗ್ದಾನ ಮಾಡಿ ಹೇಳ್ತೀವಿ. ನಮ್ಮ ಮೇಲೆ ಯಾಕೆ ಗುರ್ರ ಅಂತೀರಿ ಪಾಸ್ಟರ್ ಮೇಲೆ? ಅನೇಕರ ಕಾರಣ ಏನದು, ಪಾಸ್ಟರ್ ಏನು ನಮಗೆ ಪ್ರಸಂಗ ಮಾಡ್ತಾರೆ, ನಮಗೆ ಗುರ್ರ ಅಂತ, ನಮಗೆ ಹಿಂಗೆ ಅಂದ್ಬಿಟ್ರು, ಎಲ್ಲರ ಮುಂದೆ ಹೆಂಗೆ ಅಂದ್ಬಿಟ್ರು, ಹಂಗೆ ಅರೆ ನೀನು ತಪ್ಪಿದ್ರೆ ಅಂತೀವಮ್ಮ, ನಿಮಗೆ ಸರಿಪಡಿಸೋದೇ ನಮ್ಮ ಕೆಲಸ. ಯಾಕೆ ಗೊತ್ತಾ, ನಾವು ದೇವ ದರ್ಶಕರಾಗಿದ್ದೀವಿ. ದೇವರು ಹೇಳ್ತಾನೆ, ದೇಶದಲ್ಲಿ ದೇವ ದರ್ಶಕರಿಲ್ಲ ಅಂದರೆ ಆ ಜನರು ದೇವರ ಅಂಕೆಯನ್ನು ಮೀರಿ ದೇವರಿಗೆ ವಿರೋಧಿಗಳಾಗಿರ್ತಾರಂತೆ. ನಿನಗೆ ದೇವರು ಒಬ್ಬ ಪ್ರವಾದಿನ ಕೊಟ್ಟಿದ್ದಾನೆ, ಒಬ್ಬ ಯಾಜಕನಾಗಿ ಕೊಟ್ಟಿದ್ದಾನೆ, ಒಬ್ಬ ದರ್ಶಕನಾಗಿ ಕೊಟ್ಟಿದ್ದಾನೆ. ನಿನ್ನ ಹೆಚ್ಚಿಸೋದು, ನಿನ್ನ ಸರಿಪಡಿಸೋದು, ದೇವರ ದೃಷ್ಟಿಯಲ್ಲಿ ಯೋಗ್ಯಳಾಗಿ ನಿಲ್ಲಿಸೋದು ನನ್ನ ಕರ್ತವ್ಯ. ಹಲ್ಲೆಲೂಯಾ. ಪ್ರೀತಿ ಮಾಡೋಕೆ ಪ್ರೀತಿ ಮಾಡ್ತೀವಿ, ತಪ್ಪು ಮಾಡೋಕೆ ಗದರಿಸ್ತೀವಿ. ಯಾಕಂದರೆ ದೇವರ ಮುಂದೆ ನೀವು ನಿಂತ್ಕೊಳ್ಬೇಕಲ್ಲ. ನಾಳೆ ನೀವೇನಾದರೂ ತಪ್ಪು ಮಾಡುವಾಗ ತಿದ್ದಿ ನಾನು ಹೇಳಲಿಲ್ಲ, ಸರಿಪಡಿಸಿಲ್ಲ ಅಂದರೆ ಇನ್ಯಾರು ಪಡಿಸ್ತಾರೆ ಸೇವಕರಾಗಿ? ಅದಕ್ಕೆ ಎಜಿಕೇಲ್ ಗ್ರಂಥದಲ್ಲಿ ಹೇಳ್ತದೆ, ಯಾರಾದರೂ ಪಾಪ ಮಾಡುವಾಗ ನೀನು ಖಂಡಿಸ್ದೆ, ನೀನು ಅವನ್ನ ಎಚ್ಚರಿಸ್ದೆ ಹೋದರೆ, ಅವನು ಆ ಪಾಪದಲ್ಲೇ ಸತ್ತೋದ್ರೆ ಆ ಪಾಪಕ್ಕೆ ನಿನ್ನನ್ನು ದಂಡಿಸ್ತೀನಿ ಅಂತ ಹೇಳ್ತಾನೆ ದೇವರ ಸೇವಕನ. ನೀವು ಮಾಡೋ ಪಾಪಕ್ಕೆ, ನೀವು ಮಾಡೋ ತಪ್ಪಿಗೆ ನನಗೆ ಗೊತ್ತಿಲ್ಲ ಅಂದರೆ ಬೇಡ ಬಿಡು, ಗೊತ್ತಾದ ಮೇಲೆ ತಿಳಿಸಿ ನಿಮ್ಗೆ ಸರಿಪಡಿಸೋದು ನಮ್ಮ ಕೆಲಸ ಅಲ್ವಾ? ಹೌದಲ್ರಿ? ಒಂದು ವೇಳೆ ಅದಕ್ಕೂ ನೀವು ಬರ್ರಂದು ಅವ್ರ ಮೇಲೆ ಇವ್ರ ಮೇಲೆ ಸಿಟ್ಟು ಮಾಡಿಕೊಂಡು ನಿಮ್ಮ ತಪ್ಪುಗಳು ಮುಚ್ಚಿಕೋಕ್ಕೆ ಪಾಸ್ಟನ್ನು ಬಿಡೋಕ್ಕಿಲ್ಲ, ಅವ್ರನ್ನೂ ಬಿಡಲ್ಲ, ಇವ್ರು ಬಿಡಲ್ಲ, ಯಾರೋ ಹೇಳ್ತಾರೆ, ಯಾರೋ ಮಾಡ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಕಿವಿಗೆ ಬಿದ್ದ ಮೇಲೆ, ನಮ್ಮ ಮನಸ್ಸಿಗೆ ಬಿದ್ದ ಮೇಲೆ ಇವ್ರು ಹಿಂಗೆ ಬಿಟ್ಟರೆ ಪಾಪದಲ್ಲಿ ಸತ್ತೋಯ್ತಾರೆ, ಆತ್ಮಿಕವಾಗಿ ಸತ್ತೋಯ್ತಾರೆ, ಇಲ್ಲ ಲೌಕಿಕವಾಗಿ ಹೋಗ್ಬಿಡ್ತಾರೆ, ಹಿಂಜರ್ದು ಹೋಗ್ತಾರೆ ಅಂತ ಭಯಪಟ್ಟು ನಿಮ್ಮ ತಿದ್ದಿ ದೇವ್ರ ವಾಕ್ಯ ಹೇಳಿ ಸರಿಪಡಿಸೋಕ್ಕೆ ಖಂಡಿಸಿ, ಗದರಿಸಿ, ಎಚ್ಚರಿಸಿ ದೇವ್ರ ಕಡೆಯಲ್ಲಿ ನಿಲ್ಲಿಸೋ ತಪ್ಪ? ಇಲ್ಲ ನೀವು ಹಂಗೆ ಹಾಳೋಗ್ಬಿಡ್ರಿ, ಹಂಗೆ ಪಾಪ ಮಾಡ್ಕೊ ಹೋಗ್ಬಿಡ್ರಿ, ಹಂಗೆ ಹೋಗ್ಬಿಡು, ಸುಳ್ಳು ಹೇಳ್ಕೊಂಡು ಹಂಗೆ ಹೋಗ್ಬಿಡು, ಮರೆಸ್ಕೊಂಡು ಹಂಗೆ ಅಹಂಕಾರದಲ್ಲೇ ಹೋಗ್ಬಿಡು ಅಂತ ಬಿಟ್ಬಿಡ್ಬೇಕಾ? ಬಿಟ್ಬಿಡ್ಬೋದು, ನಿಮ್ಮ ಕಾರ್ಯ ಅದು. ಆದರೆ ದೇವ್ರು ಏನಂತಾನೆ, ನೀನನ್ನು ಕಾವಲುಗಾರನಾಗಿ ಇಟ್ಟಿದ್ದೀನಿ, ನಾನಿನ್ನು ಕಾವಲುಗಾರನ ಇಟ್ಟಿದ್ದೀನಿ. ಒಂದು ವೇಳೆ ಯಾರಾದರೂ ಪಾಪ ಮಾಡಿ ಆ ಪಾಪವನ್ನು ನೀನು ಕಂಡಾಗ ಎಚ್ಚರಿಸದೆ ಹೋದರೆ ಅವರು ಮಾಡಿದ ಪಾಪಕ್ಕೆ ನಿನ್ನನ್ನು ಶಿಕ್ಷಿಸ್ತೀನಿ ಅಂತ ಹೇಳ್ತಾನೆ ದೇವರು. ಒಂದು ವೇಳೆ ನೀನು ಖಂಡಿಸಿ ತಿಳಿಸಿದ ಮೇಲೆ ಅವರು ಪಾಪ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಅವ್ರಿಗೆ ನ್ಯಾಯ ತೀರಿಸ್ತೀನಿ, ನಿನಗೆ ನ್ಯಾಯ ತೀರಿಸಲ್ಲ ಅಂತಾನೆ ಅಲ್ವಾ? ನಾನೇನಾದ್ರು ತಪ್ಪು ಮಾಡಿದ್ರೆ ದೇವ್ರು ನನ್ನ ಹೊಡೆದ್ರೆ, ದೇವರೇ ತಪ್ಪಾಯ್ತಪ್ಪ ಕ್ಷಮಿಸಪ್ಪ ಅಂತ ನಾನು ಸರಿಪಡಿಸ್ಕೋಬೋದು. ಹೊಡೆದ್ರೂ ಕೂಡ ಹೌದು ನಾನು ಮಾಡಿದ ತಪ್ಪು, ಅದಕ್ಕೆ ದೇವ್ರು ಹೊಡೆದ ಅಂತೇಳಿ ನಾನು ಸಮರ್ಥನೆ ಮಾಡ್ಕೋಬೋದು, ತಾಳ್ಕೋಬೋದು, ಸಹಿಸ್ಕೋಬೋದು. ಹೌದಲ್ವಾ? ನೀವು ತಪ್ಪು ಮಾಡಿ ನಾನು ಹೊಡ್ಸ್ಕೊಂಡ್ರೆ ಹೆಂಗಿರ್ತದೆ ಹೇಳ್ರಿ? ಹೆಂಗಿರ್ತದೆ? ನಿಮ್ಮ ಏರಿಯಾದಲ್ಲಿ ಯಾರೋ ಒಬ್ಬ ಕಳ್ತನ ಮಾಡಿರ್ತಾನೆ, ಕಳ್ಳ ಇರ್ತಾನೊಬ್ಬ, ನಿಮ್ಮ ಫ್ರೆಂಡು ಯಾರೋ, ನಿನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರೆ ಹೆಂಗಿರ್ತದೆ? ಹೋಗಿ ಎಷ್ಟು ಜನ ಖುಷಿ ಇದ್ದೀರಿ ಹೇಳ್ರಿ? ಅಲ್ಲೆಲ್ಲೋ ಹೇಳ್ರಿ, ಎಷ್ಟು ಜನ ಖುಷಿ ಇದ್ದೀರಿ? ಇಲ್ವಾ? ಈಗ ಯಾರೋ ತಪ್ಪು ಮಾಡಿರೋದಕ್ಕೆ ನಮ್ಮ ಲಕ್ಷ್ಮಕ್ಕನಿಗೆ ಬರ್ತದೆ ಈಗ ತಲೆ. ಲಕ್ಷ್ಮಕ್ಕ ಏನು ಮಾಡ್ತೀವಿ? ಎಂಥ ಅನ್ಯೂನ್ಯತೆ ಇದ್ದರು, ಎಂಥ ಸಹವಾಸ ಪ್ರೀತಿ ಇದ್ದರು, ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತೀವಿ. ಹೌದಲ್ಲ? ಮೈ ಮೇಲೆ ತಗತ್ತೀಯಾ? ಎಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಆಗಿದ್ರು, ಸಂಬಂಧಿಕರಾಗಿದ್ದರು, ಒಡ ಹುಟ್ಟದವರಾಗಿದ್ದರು. ಅರ್ಧಾಯ್ತಾ? ನೀನು ಹೇಳ್ಕೊಟ್ಟಂತಲ್ಲ, ನೀನೇ ಮಾಡೋದಂದ್ರೆ ನಾನೇ ಹೇಳ್ಕೊಂಡು ಮಕ್ಕ ಹೊಡಿತೀನಿ ನೋಡು. ಹೌದಲ್ಲಕ್ಕ? ಒಪ್ಕೋತೀವಾ? ಬೇರೆ ತಪ್ಪು ಮಾಡಿದಾಗ ಅದು ನಾನು ಮಾಡಿದ್ದು ನಂದು ಅಂತ ಒಪ್ಕೋತೀವಾ? ಒಂದು ವೇಳೆ ಅಪವಾದ ಹೊರಿಸಿದ್ರೆ ಸಾಬೀತು ಮಾಡ್ಬಾ, ಯಾರು ಹೇಳಿದ್ದು ಬಾ, ಹಿಡ್ಕೋತೀವಿ ನಾವು, ತೋರಿಸೋ ಮೊದಲು. ಹೌದಲ್ವಾ? ಹಾಗಾದರೆ ಹೇಳಿ ಸೇವಕ ನಾವೇನು ಮಾಡ್ದು? ನಿಮ್ಮ ಕೈಲೂ ಬಯಸ್ಕೋಬೇಕು, ಮಾಡಿಲ್ಲ ಅಂದರೆ ಏಸಪ್ಪ ಅಂತಲೂ ಹೊಡೆಸ್ಕೋಬೇಕು. ಈ ನಡಂತರದಲ್ಲಿ ಸಿಕ್ಕಾಕೊಬಿಟ್ಟಿವಿ ಫಾಸ್ಟಾಗಿ. ಒಂದೊಂದು ಸಾರಿ ಅನ್ನಿಸ್ತದೆ ಈ ಫಾಸ್ಟ್ ಸೇವೆನೇ ಬೇಡಪ್ಪ ಅನ್ನಿಸ್ತದೆ. ಹೌದಲ್ಲ? ಯಾಕೆ ಹೇಳಿ? ಏನಾರು ಅಂದರೆ ನಮ್ಮನ್ನು ನೀವು ಚೆನ್ನಾಗಿದ್ರೆ ಅಯ್ಯೋ ನೀವು ಅದೇ ಆ ರಾಜನ ಥರ ನಮ್ಮ ಫಾಸ್ಟ್ರು ಸ್ವಲ್ಪ ಇದಾಯ್ತು, ಚೇಂಜ್ ಆಯ್ತು ಅಂದೇಟಿಗೆ ನಮ್ಮ ಫಾಸ್ಟ ಅವನೊಬ್ಬ ಇದ್ದಾನೆ, ಹೆಂಗೆ ಬೈಕತ್ತೀರೋ ನಿಮಗೆ ಗೊತ್ತು. ಹಲ್ಲೆಲೂಯಾ. ಏನೇನು ಗುಣಗುಡ್ತಿರೋ ಗೊತ್ತಿಲ್ಲ, ಏನೇನು ಸಪಿಸ್ತಿರೋ ಗೊತ್ತಿಲ್ಲ. ಈ ಸಮರ್ಯ ರಾಜ ಎಲಿಷ ನೋಡಿ ಏನು ಹೇಳ್ತಿದ್ದಾನೆ? ಪಪ್ಪ ಡ್ಯಾಡಿ ಅಂತವನೇ. ಯಾಕೆ ಹೇಳಿ? ದೇವ್ರು ತಿಳಿಸ್ತಿದ್ನಲ್ಲ, ಶತ್ರುಗಳು ಬಂದಾಗ ಎಚ್ಚರಿಸ್ತಿದ್ರಲ್ಲ, ಶುಕವಾಗಿದ್ನಲ್ಲ, ಚೆನ್ನಾಗಿತ್ತು. ಯಾವಾಗ ಬರಗಾಲ ಬಂತು ಅಂತ ಗೊತ್ತಾಯಿತು, ಈ ವಿಷಯದಲ್ಲಿ ಬರಗಾಲದಲ್ಲಿ ಈ ಮಕ್ಕಳೇ ತಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳನ್ನೇ ಹಂಚ್ಕೊಂಡು ತಿಂತಿದ್ದಾರೆ ಅಂತಂದು
ಆಗ ಸಿಟ್ಟು ಬಂತು ಯಾರಿಗೆ? ಸೇವಕನಿಗೆ ಮೇಲೆ. ಆ ವ್ಯಕ್ತಿ ಸಿಕ್ಕಿದ್ರೆ, ಆ ಮಗ ಸಿಕ್ಕಿದ್ರೆ, ಅವನು ಎಲ್ಲಿ ಸಿಕ್ಕಿದ್ರೆ ಪಾಸ್ಟ್ ಅನ್ನೋದು ಕಾಣದೆ ಕತ್ತರಿಸ್ತೀನಿ, ಕಬಾಬ್ ಮಾಡ್ತೀನಿ ಅಂತಾನೆ. ನೋಡಿದ್ರೆ ಬರಗಾಲ ಪ್ರತಿಯೊಬ್ಬ ಮನುಷ್ಯನು ಹಾದು ಹೋಗ್ತಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಈಸಾಕನಿಗೆ ಕಾಲದಲ್ಲಿ ಬರಗಾಲ ಬಂದಾಗ ದೇವರವನ್ನ ದರ್ಶಿಸ್ತಿದ್ದಾರೆ. ದೇವರು ಮುಂದೆ ಆಗುವಂಥ ಅನಾಹುತಗಳನ್ನ ತಪ್ಪಿಸುವುದಕ್ಕೆ ಅವನಿಗೆ ದೇವರು ಕರೆ ಕೊಡ್ತಿದ್ದಾರೆ. ಇವತ್ತು ನನಗೂ ನಿನಗೆ ಈ ದೇಶದಲ್ಲಿ ಬರಗಾಲ ಎದುರಾಗ್ತೈತಿ. ಈ ದೇಶದಲ್ಲಿ ಬರಗಾಲಗಳು ಪ್ರಾರಂಭ ಆಗುವಾಗ ಬರಗಾಲದಲ್ಲಿ ಹಾದು ಹೋಗೋರಾಗಿದ್ದೀವಿ. ನೀನು ಅನೇಕ ಬರಗಾಲದಲ್ಲಿ ಇರ್ಬೋದು, ಹಣದ ಬರಗಾಲದಲ್ಲಿ, ಅನೇಕ ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ ಹಾದು ಹೋಗ್ತಿರ್ಬೋದು. ದೇವರು ನಿನ್ನನ್ನು ನೋಡಿ ಮಾತನಾಡ್ತಿರೋ ಮಾತೇನಂತಂದರೆ, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನೀನು ನಂಬಿಕೆಯನ್ನು ಬಿಟ್ಟು ಬಿಡಬೇಡ, ನೀನು ಪ್ರಾರ್ಥನೆ ಜೀವಿತನ ಬಿಟ್ಟು ಬಿಡಬೇಡ, ನೀನು ಸಹವಾಸನ ಬಿಟ್ಟು ಬಿಡಬೇಡ, ದೇವರ ಆಲೆಯಿಂದ ದೂರವಾಗಿರಬೇಡ. ಹಲ್ಲೆಲೂಯ. ದೇವರ ಸನ್ನಿಧಾನದಲ್ಲಿ. ಅದಕ್ಕೆ ದೇವರು ಹೇಳ್ತಾರೆ, ಮೊದಲೇದಾಗಿ ಈಸಾಕನು ಏನು ಮಾಡ್ದ? ದೇವರ ಮಾತುಗಳನ್ನ ಕೇಳ್ತಿದ್ದಾನೆ. ಹಲ್ಲೆಲೂಯ. ಯೆಹೋವನು ಅವನಿಗೆ ದರ್ಶನದಲ್ಲಿ, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ. ಯಾವಾಗ ದೇವರು ಇಸಾಕನ ಜೊತೆ ಮಾತನಾಡಿದ್ರು, ಅಬ್ರಹಾಮನ ದೇವರು ಈಸಾಕನ ಜೊತೆ ಮಾತನಾಡುವಾಗ ಮೊದಲೇದಾಗಿ ಈಸಾಕನು ಮಾಡಿದ ಕಾರ್ಯ ಏನಂದರೆ, ದೇವರ ಮಾತನ್ನು ಕೇಳ್ತಿದ್ದಾನೆ. ಹಲ್ಲೆಲೂಯ. ಪ್ರಿಯರೇ, ನೀವು ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಕೂಲಿ ಆಗಿರ್ಬೋದು, ಈ ಸಮಸ್ಯೆ ಸಂಕಷ್ಟಗಳಲ್ಲಿ ಹೋಗೋಕ್ಕಿಂತ ಮುಂಚೆ ದೇವರ ಮಾತನ್ನು ಕೇಳಿ. ಈ ಕಷ್ಟದ ಮಧ್ಯದಲ್ಲಿ ದೇವರೇ ನೀನು ಏನು ಮಾತನಾಡ್ತಿದ್ದೀಯ ಮಾತನಾಡಪ್ಪ. ಈ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀನಿ, ಈ ಸಾಲದಲ್ಲಿದ್ದೀನಿ, ನಿನ್ನ ಮಾತುಗಳನ್ನ ನಾನು ಕೇಳ್ತೀನಿ ಸ್ವಾಮಿ. ನೀನು ದೇವರ ಮಾತನ್ನು ಕೇಳಿಸ್ಕೊಳ್ಬೇಕು. ನಿಮ್ಮ ಕಿವಿಗಳು ದೇವರ ಮಾತನ್ನು ಕೇಳಿಸ್ಕೊಳ್ಳೋದಕ್ಕಾಗಿ ತೆರೀಬೇಕು. ಹಲ್ಲೆಲೂಯ. ನೀನು ಒಂದು ವೇಳೆ ವ್ಯಾಪಾರನೋ ಏನೋ ಒಂದು ಸಣ್ಣ ವ್ಯಾಪಾರನೋ ಮಾಡುವಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ಈಗ ಕೈ ಹಾಕಬೇಕು, ಏನಾರು ಒಂದು ಸಣ್ಣದಾಗಿ ಏನಾರು ಒಂದು ತಾನೇ ಸ್ವಂತವಾಗಿ ಪ್ರಾರಂಭ ಮಾಡಬೇಕಂತ ಯೋಚನೆ ನಿನಗಿದ್ರೂ ಕೂಡ, ಯಾವುದಾದ್ರೂ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ತಿದ್ರು, ಕೂಲಿ ಮಾಡ್ತಿದ್ರು, ಮೊದಲು ನೀನು ದೇವರ ಸ್ವರಕ್ಕೆ ಕಿವಿಗಳು. ದೇವರು ನಿನ್ನ ಜೊತೆ ಏನು ಮಾತನಾಡ್ತಿದ್ದಾನೆ ಕೇಳು. ಹಲ್ಲೆಲೂಯ. ಮೊದಲನೇದಾಗಿ ಈಸಾಕನು ದೇವರ ಮಾತುಗಳು ಕೇಳ್ದ. ಎರಡನೇದಾಗಿ ಈಸಾಕನಲ್ಲಿ ಏನು ಕಂಡು ಬರ್ತೈತೆ ಅಂದರೆ, ಆತನ ಮಾತಿನ ಮೇಲೆ ವಿಶ್ವಾಸ ಇಡ್ತಿದ್ದ.